ನಮಸ್ತೆ ಎಲ್ಲರಿಗೂ. ಬನ್ನಿ ನಿಮ್ಮ ಪರ್ಸನ್ ಕರೆಂಟ್ ಎನರ್ಜಿ ಏನಿದೆ ನೋಡೋಣ. ವೈಸ್ ವರ್ಷ ಕಾರ್ಡ್ ಇಂದ ಸ್ಟ್ರೆಂತ್ ಕಾರ್ಡ್. ನಿಮ್ ಪರ್ಸನ್ ಸ್ಟಕ್ ಎನರ್ಜಿಯಿಂದ ಹೊರಗೆ ಬಂದಿದ್ದಾರೆ ಅನ್ನುವಂತ ಸಿಹಿ ಸುದ್ದಿ ಇದೆ. ನಿಮ್ಮ ಯಜಮಾನ್ರು ಅಂತ ಕೂಡ ಕೇಳಿಸ್ತಾ ಇದೆ. ನಿಮ್ಮ ಯಜಮಾನ್ರು ಸ್ಟಕ್ ಎನರ್ಜಿಯಿಂದ ಹೊರಗೆ ಬಂದಿದ್ದಾರೆ ಅಂತ ಕೂಡ ಕೇಳಿಸ್ತಾ ಇದೆ. ಇಲ್ಲಿ ಮ್ಯಾರಿಡ್ ಇರ್ಬೋದು, ಸಿಂಗಲ್ಸ್ ಇರ್ಬೋದು, ಅಥವಾ ಸಿಂಗಲ್ ಪೇರೆಂಟ್ ಕೂಡ ಇರಬಹುದು. ಎಲ್ಲರ ಎನರ್ಜಿ ಇದೆ. ಜೊತೆಗೆ ಅವರು ಈಗ ಜೀವನದಲ್ಲಿ ಬಿಟ್ಟು ಹೋದಂತ ಒಬ್ಬ ವ್ಯಕ್ತಿನ ನೆನೆಸ್ಕೊಂಡು ಕೊರಗೋದ್ರಲ್ಲಿ ಅರ್ಥ ಇಲ್ಲ ಅನ್ನುವಂಥದ್ದು ಇದೆ. ಸದ್ಯಕ್ಕೆ ಇಲ್ಲಿ ನಿಮ್ಮ ಪರ್ಸನ್ ಅವರ ಪ್ರೊಟೆಕ್ಷನ್ಗೆ ಅವರು ವಾಪಸ್ ಬಂದಿದ್ದಾರೆ ಅನ್ನುವಂಥದ್ದು ಕೂಡ ಇದೆ. ಅವ್ರ ಬೆನ್ನಿಗೆ ಯಾರು ಚೂರಿ ಹಾಕದೆ ಇರೋ ಹಾಗೆ ಅವರು ಎಚ್ಚರಿಕೆನ ವಹಿಸಿದ್ದಾರೆ. ಅವರಿಗೆ ಸಾಕಷ್ಟು ರಕ್ಷೆನ ಅವರು ಹಾಕೊಂಡಿದ್ದಾರೆ ಅನ್ನುವಂಥದ್ದು ಕೂಡ ಇದೆ. ನಿಮ್ ಪರ್ಸನ್ ಇವಾಗ ನಿಮ್ ಜೊತೆ ಇರುವಂತ ರಿಲೇಶನ್ಶಿಪ್ಗೆ ಟಾಟಾ ಗುಡ್ ಬೈ ಹೇಳಿ ನಿಮ್ಮಿಂದ ದೂರ ಹೋಗುವಂತ ಪ್ರಯತ್ನನ ಮಾಡ್ತಿದ್ದಾರೆ ಅನ್ನುವಂಥದ್ದು ಕೂಡ ಇದೆ. ನಿಮ್ಮ ಪರ್ಸನ್ ಪಾಸ್ಟ್ ಅಲ್ಲಿ ಪಾಸ್ಟ್ ಅಂದ್ರೆ ತುಂಬಾ ಪಾಸ್ಟ್ ಅಲ್ಲ, ಸೊ ಈಗ ರೀಸೆಂಟ್ ಆಗಿ ಅವರು ಸಾಕಷ್ಟು ಪಾಠಗಳನ್ನ ಕಲ್ತಿದ್ದಾರೆ. ಅವರ ಪವರಿಗೆ ಅವರು ವಾಪಸ್ ಬಂದಿದ್ದಾರೆ ಅನ್ನುವಂಥದ್ದು ಕೂಡ ಇದೆ. ಇಲ್ಲಿ ಒಂದು ಬ್ರೇಕಪ್ ಎನರ್ಜಿ ಇದೆ. ಸೊ ಆ ಬ್ರೇಕಪ್ ಎನರ್ಜಿಯಿಂದ ಕೂಡ ಅವರು ಹೊರಗೆ ಬಂದಿದ್ದಾರೆ ಅನ್ನುವಂಥದ್ದು ಇದೆ. ಸೊ ಇನ್ ಮುಂದೆ ಅವ್ರ ಜೀವನದಲ್ಲಿ ಯಾವುದೇ ನೋ ಮೋರ್ ಮ್ಯಾಜಿಕ್, ಇರೋ ಮ್ಯಾಜಿಕ್ ಎಲ್ಲ ನಾನು ಮಾಡಾಯ್ತು. ಸೊ ನನ್ನ ಪ್ರೊಟೆಕ್ಷನ್ಗೆ ನಾನು ಏನ್ ಬೇಕೋ ಅದನ್ನೆಲ್ಲ ಮಾಡ್ಕೊಂಡಿದೀನಿ ಅನ್ನೋದನ್ನು ನಿಮ್ಮ ಪರ್ಸನ್ ಇಲ್ಲಿ ಹೇಳ್ತಿದ್ದಾರೆ. ನಿಮ್ಮ ಪರ್ಸನ್ ವೆರಿ ಟ್ಯಾಲೆಂಟೆಡ್ ಇದ್ದಾರೆ, ವೆರಿ ಮೆಚೂರ್ ಇದ್ದಾರೆ, ವೆರಿ ರೆಸ್ಪಾನ್ಸಿಬಲ್ ಪರ್ಸನ್ ಇದ್ದಾರೆ. ಅಟ್ ದಿ ಸೇಮ್ ಟೈಮ್ ಒಬ್ಬ ಮೆಜಿಷಿಯನ್ ಎನರ್ಜಿಲಿ ಅವರು ಇದ್ದಾರೆ. ಅವ್ರಿಗೆ ಗೊತ್ತಿದೆ ಯಾವ್ಯಾವ ಸಮಯಕ್ಕೆ ಯಾರ್ಯಾರಿಗೆ ಏನೇನ್ ಮಾಡ್ಬೇಕು, ಏನೇನ್ ಮಾಡ್ಕೊಳ್ಬೇಕು ಅಂತ. ಹಾಗೆಲ್ಲ ಅವರು ಮಾಡ್ಕೊಂಡಿದ್ದಾರೆ. ಹಾಗಾಗಿ ಅವರು ಏನೋ ಒಂದು ಬ್ಲ್ಯಾಕ್ ಮ್ಯಾಜಿಕ್ ಇಂದ ಪ್ರೊಟೆಕ್ಟ್ ಆಗ್ಬೇಕು ಅನ್ನುವಂತ ವಿಚಾರಕ್ಕೆ ಪ್ರೊಟೆಕ್ಷನ್ ಅನ್ನ ಹಾಕೊಂಡಿದ್ದಾರೆ. ಸದ್ಯಕ್ಕೆ ಅವರು ನಿಮ್ಗಿಂತ ಹೆಚ್ಚು ಪ್ರೊಟೆಕ್ಟಿವ್ ಎನರ್ಜಿಲಿ ಇದ್ದಾರೆ. ಜೊತೆಗೆ ನೀವೇನೋ ಅವರಿಗೆ ತೊಂದರೆ ಮಾಡ್ತೀರಾ ಅಂತ ಅನ್ಬಿಟ್ಟು ನೀವು ಅವ್ರ ಹತ್ರ ಮಾತಾಡಬಾರ್ದು, ಅಥವಾ ನೀವು ಎಲ್ಲೂ ಓಡಾಡಬಾರ್ದು ಅನ್ನುವಂತ ಕಾರಣಕ್ಕೆ ನಿಮ್ಮನ್ನ ಒಂದು ಕಡೆ ಬಂದಿ ಮಾಡ್ಬೇಕು, ನಿಮ್ಮ ಮೇಲೆ ಒಂದಷ್ಟು ಪ್ರಯೋಗಗಳನ್ನ ಮಾಡ್ಬೇಕು ಅಂತ ನಿಮ್ಮ ಪರ್ಸನ್ ಆಲ್ರೆಡಿ ಮಾಡಿಸಿ ಅದನ್ನ ಇಟ್ಟಿದ್ದಾರೆ. ಸೊ ಇದಿಷ್ಟು ನಿಮ್ ಪರ್ಸನ್ ನಿಮ್ ಬಗ್ಗೆ ಇರುವಂತ ಯೋಚನೆಗಳಾದ್ರೆ, ಸೊ ನೆಕ್ಸ್ಟ್ ನಿಮ್ ಪರ್ಸನ್ ಲೈಫಿಗೆ ಏನ್ ಬರ್ತಾ ಇದೆ ಅಂದ್ರೆ, ನಿಮ್ ಪರ್ಸನ್ ಲೈಫಿಗೆ ಒಬ್ಬ ಪಾರ್ಟ್ನರ್ ಬರುವಂತದ್ದು, ಪ್ರೆಗ್ನೆನ್ಸಿ ಬರುವಂತ ಸಾಧ್ಯತೆ ಇದೆ, ಪಾಪು ಆಗುವಂತ ಸಾಧ್ಯತೆಗಳು ಕೂಡ ಇದೆ. ನಿಮ್ ಪರ್ಸನ್ ಸ್ವಲ್ಪ ಮನೆಯಿಂದ ಹೊರಗೆ ಉಳಿಬೇಕು ಅನ್ನುವಂತ ರೀತಿಲಿ ಇದ್ದಾರೆ. ಜೊತೆಗೆ ಯಾರು ನಿಮ್ ಪರ್ಸನ್ ಅನ್ನ ಟಚ್ ಮಾಡದೆ ಇರೋ ರೀತಿಲಿ ಕೂಡ ಯೋಚನೆ ಮಾಡ್ತಿದ್ದಾರೆ. ನಿಮ್ ಪರ್ಸನ್ ನಿಮಗೆ ಸಂಬಂಧಪಟ್ಟಂತ ಏನೋ ಒಂದು ವಿದ್ಯೆನ ಕಲಿಯುವಂತ ಪ್ರಯತ್ನನ ಮಾಡ್ತಿದ್ದಾರೆ ಅನ್ನುವಂಥದ್ದು ಕೂಡ ಇದೆ. ಏನೋ ರಹಸ್ಯಗಳನ್ನ ತಿಳ್ಕೊಳ್ತಿದ್ದಾರೆ ಅನ್ನುವಂಥದ್ದು ಕೂಡ ಇದೆ. ಸದ್ಯಕ್ಕೆ ನಿಮ್ ಪರ್ಸನ್ ಒಂದು ರಿಯೂನಿಯನ್ ಎನರ್ಜಿಲಿ ಇದ್ದಾರೆ. ನಿಮ್ಮ ಪರ್ಸನ್ ಜೀವನದಲ್ಲಿ ಮುಂಚೆ ಇದ್ದಂಥವ್ರು ಮತ್ತೆ ಅವ್ರ ಜೀವನಕ್ಕೆ ಬರುವಂತ ಪ್ರಯತ್ನನ ಪಡ್ತಿದ್ದಾರೆ ಅನ್ನುವಂಥದ್ದು ಕೂಡ ಇದೆ. ನಿಮ್ ಪರ್ಸನ್ ಎಲ್ಲೋ ಮನೆ ಶಿಫ್ಟ್ ಮಾಡ್ಬೇಕು, ಬೇರೆ ಕಡೆ ಹೋಗ್ಬೇಕು ಅನ್ನುವಂತ ಯೋಚನೆನ ಮಾಡ್ತಿದ್ದಾರೆ, ಅಥವಾ ನಿಮ್ ಮನೆಗೆ ಯಾರನ್ನೋ ಕರೆತರುವಂತ ಯೋಚನೆನ ಮಾಡ್ತಿದ್ದಾರೆ ಅನ್ನುವಂಥದ್ದು ಕೂಡ ಇದೆ. ನಿಮ್ ಪರ್ಸನ್ ಇಲ್ಲಿ ಏನಾದ್ರೂ ಥರ್ಡ್ ಪಾರ್ಟಿ ಇದ್ರೆ ನಿಮ್ಮ ಮಗಳ ಬಗ್ಗೆ ಹೆಚ್ಚಿನ ವಿಚಾರನ ತಿಳ್ಕೊಳ್ತಿದ್ದಾರೆ ಅನ್ನುವಂಥದ್ದು ಇದೆ. ಜೊತೆಗೆ ನಿಮ್ ಪರ್ಸನ್ಗೆ ತೊಂದರೆ ಮಾಡಕ್ ಬಂದವ್ರನ್ನೆಲ್ರು ನಾನು ಇಲ್ಲ ಅನ್ನಿಸ್ತೆ ಅನ್ನುವಂಥ ಖುಷಿಲಿ ಇದ್ದಾರೆ ಅನ್ನುವಂಥದ್ದು ಇದೆ. ಈ ಹುಣ್ಣಿಮೆ ಕಳೆದು ಅಮಾವಾಸ್ಯೆ ಏನ್ ಬರುತ್ತೆ ಅವತ್ತು ನಿಮ್ ಪರ್ಸನ್ ಮೇಲೆ ಯಾರು ತೊಂದರೆ ಮಾಡಕ್ ನೋಡ್ತಾರೆ, ಅವಾಗ ಅವರಿಗೆ ಸರಿಯಾದ ಶಾಸ್ತಿನ ಮಾಡ್ತಾರೆ. ಯಾಕಂದ್ರೆ ನಿಮ್ ಪರ್ಸನ್ ಒಂದು ಪ್ರೊಟೆಕ್ಟಿವ್ ಎನರ್ಜಿಲಿ ಇದ್ದಾರೆ. ಜೊತೆಗೆ ನ್ಯೂ ಪರ್ಸನ್ ಮ್ಯಾರೇಜ್ ಆಗಿ ಅವ್ರ ಲೈಫಿಗೆ ಬರುವಂತ ಸಾಧ್ಯತೆಗಳು ಕೂಡ ಇದೆ. ಯಾರೋ ಇಲ್ಲಿ ಕೇಳ್ತಿದ್ದಾರೆ ನಮ್ ಪರ್ಸನ್ ಎಷ್ಟು ವರ್ಷ ಬದುಕಿರ್ತಾರೆ ಅಂತ. ಅವ್ರ ಪರ್ಸನ್ ಇನ್ನ ಅವರ ಮಕ್ಳೆಲ್ಲ ದೊಡ್ಡವರಾಗಿ ಮದ್ವೆ ಆಗೋವರೆಗೂ, ಅವ್ರ ಮಕ್ಕಳಿಗೆ ಮದ್ವೆ ಆಗೋವರೆಗೂ ಬದುಕಿರ್ತಾರೆ ಅನ್ನುವಂಥದ್ದು ಕೂಡ ಇದೆ. ಸೊ ಆಸ್ತಿ ಬರುವುದ್ರ ಬಗ್ಗೆ, ಆಸ್ತಿ ಮಾಡೋದ್ರ ಬಗ್ಗೆ, ಮಕ್ಕಳ ಬಗ್ಗೆ ಏನೋ ನಿಮ್ ಪರ್ಸನ್ ಯೋಚನೆ ಮಾಡ್ತಿದ್ದಾರೆ ಅನ್ನುವಂಥದ್ದು ಕೂಡ ಇದೆ. ಜೊತೆಗೆ ಥರ್ಡ್ ಪಾರ್ಟಿ ಸಿಚುವೇಶನ್ ನ ಅವರು ತುಂಬಾ ಚೆನ್ನಾಗಿ ಎಂಜಾಯ್ ಮಾಡ್ತಿದ್ದಾರೆ. ಹಾಗಾಗಿ ಅವ್ರಿಗೆ ಯಾವುದೇ ರಿಗ್ರೆಟ್ ಇಲ್ಲ ಅನ್ನುವಂಥದ್ದು ಕೂಡ ಇದೆ. ಅವರಿಗೆ ಸಿಕ್ಕಿರುವಂತ ಹೊಸ ಪರ್ಸನ್, ಹೊಸ ಅವಕಾಶಗಳು ಅವ್ರು ನೋಡಿರೋದ್ರಿಂದ ಸೊ ಅವ್ರ ಲೈಫ್ ಚೆನ್ನಾಗಿದೆ ಅನ್ನೋದು ಅವ್ರಿಗೆ ಗೊತ್ತಿದೆ. ಸೊ ಅವ್ರಿಗೆ ಯಾವಾಗ ಬೇಕೋ ಹೇಗ್ ಬೇಕೋ ಅವ್ರು ಇರ್ಬೇಕು ಅಂತ ಡಿಸೈಡ್ ಮಾಡಿದ್ದಾರೆ ಅನ್ನುವಂಥದ್ದು ಇದೆ.
ಥರ್ಡ್ ಪಾರ್ಟಿ ಸಿಚುವೇಶನ್ ನ ಎಂಜಾಯ್ ಮಾಡ್ತಾ ಇರುವಂತ ಅವರು ಸೊ ಯಾರನ್ನೋ ಸೋಲಿಸ್ತೆ ಅನ್ನುವಂಥ ಖುಷಿಲಿ ಅವರು ಇದ್ದಾರೆ ಅನ್ನುವಂಥದ್ದು ಕೂಡ ಇದೆ. ಸೊ ಎಲ್ಲೋ ಪ್ರಯಾಣ ಹೋಗ್ಬೇಕು ಅಂತ ಕೂಡ ಅವರು ಅನ್ಕೊಂಡಿದ್ದಾರೆ. ಸೊ ಸಾಕಷ್ಟು ಫೈನಾನ್ಷಿಯಲ್ ವಿಚಾರದಲ್ಲೂ ಕೂಡ ಅವರು ಕಾಯ್ತಾ ಇದ್ದಾರೆ. ಅವ್ರು ಅನ್ಕೊಂಡಿರುವಂತ ಫೈನಾನ್ಷಿಯಲ್ ವಿಚಾರ ಅವರಿಗೆ ಸಿಕ್ಕಿಲ್ಲ ಇನ್ನ. ಸೊ ಹಾಗಾಗಿ ಆ ಫೈನಾನ್ಷಿಯಲ್ ವಿಚಾರ ಯಾವಾಗ ಸಿಗುತ್ತೆ ಅನ್ನುವಂಥದ್ದು ಕೂಡ ಇದೆ. ನಿಮ್ಮ ಪರ್ಸನ್ ಈಗ ಸದ್ಯಕ್ಕೆ ಡೆಸ್ಟಿನಿನ ಮತ್ತೆ ಕರ್ಮನ ನಂಬ್ತಾ ಇದ್ದಾರೆ ಅನ್ನುವಂಥದ್ದು ಕೂಡ ಇದೆ. ಸೊ ಕರ್ಮ ಇರೋದ್ರಿಂದ ಡೆಸ್ಟಿನಿ ಡಿಸೈಡ್ ಮಾಡಿರೋದ್ರಿಂದ ಎಷ್ಟು ದಿನ ಋಣ ಇತ್ತು ಅಷ್ಟೇ ದಿನ ಈ ರಿಲೇಶನ್ಶಿಪ್ ಇರೋದು ಅನ್ನುವಂಥ ಮನಸ್ಥಿತಿಲಿ ಇದ್ದಾರೆ ಅನ್ನುವಂಥದ್ದು ಕೂಡ ಇದೆ. ಸೊ ಸಾಕಷ್ಟು ಸೀಕ್ರೆಟ್ಸ್ ಇದೆ. ಸನ್ ಮೂನ್ ಇರೋದ್ರಿಂದ ಸೋಲ್ಮೇಟ್ ಟ್ವಿನ್ ಫ್ಲೇಮ್ ಜರ್ನಿ ಕೂಡ ಇರಬಹುದು. ಇದು ಕೂಡ ಥರ್ಡ್ ಪಾರ್ಟಿ ಸಿಚುವೇಶನ್ ನಲ್ಲಿ ಮತ್ತೆ ಯಾವುದೋ ಒಂದು ನೆಗೆಟಿವ್ ಎನರ್ಜಿಯ ಇನ್ಫ್ಲೂಯೆನ್ಸ್ ಅಲ್ಲಿ ಇದೆ ಅನ್ನುವಂಥದ್ದು ಕೂಡ ಇದೆ. ಸೊ ಸಾಕಷ್ಟು ನೆಗೆಟಿವಿಟಿನ ಥರ್ಡ್ ಪಾರ್ಟಿ ಕೂಡ ಮಾಡಿದ್ದಾರೆ ಇಲ್ಲಿ ಅನ್ನುವಂಥದ್ದು ಕೂಡ ಇದೆ. ಅಗೇನ್ ಇಲ್ಲಿ ಒಂಟಿತನ ಕಾಡ್ತಾ ಇದೆ ಅವರಿಗೆ. ಅವ್ರ ಕಂಟ್ರೋಲ್ ತಪ್ಪಿ ಒಂದು ಹಕ್ಕಿ ಹಾರೋಯ್ತಲ್ಲ ಅನ್ನುವಂಥ ಬೇಜಾರಲ್ಲಿ ಕೂಡ ಇದ್ದಾರೆ ಅನ್ನುವಂಥದ್ದು ಕೂಡ ಇದೆ. ಎಲ್ಲೋ ಒಂದ್ ಕಡೆ ಎಲ್ಲ ಕಂಟ್ರೋಲ್ ಅಲ್ಲೇ ಇಟ್ಟಿದ್ದೆ, ಹೇಗೆ ಹೀಗಾಯ್ತು ಅನ್ನುವಂಥ ಯೋಚನೆಯಲ್ಲಿ ಇದ್ದಾರೆ ಅವರು. ಸದ್ಯಕ್ಕೆ ಅವರು ತಾಳ್ಮೆಯಿಂದ ಇರಬೇಕು ಅಂತ ಡಿಸೈಡ್ ಮಾಡಿದ್ದಾರೆ. ಅವರಿಗೆ ನ್ಯೂ ಪರ್ಸನ್ ಜೊತೆ ಒಂದು ಬೇಬಿ ಬೇಕು ಅಂತ ಅನ್ನಿಸ್ತಾ ಇದೆ. ಥರ್ಡ್ ಪಾರ್ಟಿ ಜೊತೆ ಅವರಿಗೆ ಮಕ್ಕಳಾಗುವಂತ ಸಾಧ್ಯತೆಗಳು ಕೂಡ ಇದೆ. ಜೊತೆಗೆ ಅವರ ಫ್ಯಾಮಿಲಿಗೆ ಮನಿ ರಿಲೇಟೆಡ್ ಏನೋ ಒಂದಷ್ಟು ವಿಚಾರಗಳು ಯೋಚನೆ ಮಾಡ್ತಾ ಇರೋದು, ಏನನ್ನೋ ಕರ್ಕೊಂಬರೋದು, ಏನನ್ನೋ ತಗೊಂಬರೋದ್ರ ಕಡೆ ಯೋಚನೆ ಮಾಡ್ತಿದ್ದಾರೆ. ಜೊತೆಗೆ ಡ್ರಿಂಕ್ಸ್ ತುಂಬಾ ಮಾಡ್ತಿದ್ದಾರೆ ಅವರು. ಡ್ರಿಂಕ್ಸ್ ಅನ್ನ ಮಾಡದೇ ಇರೋ ಹಾಗೆ ಅವ್ರನ್ನ ಕಂಟ್ರೋಲ್ ಮಾಡಬೇಕು. ಹೀಗ್ ಮಾಡಿದ್ರೆ ಸ್ವಲ್ಪ ಹೆಚ್ಚಿನ ಅನುಕೂಲ ಆಗತ್ತೆ ಅನ್ನುವಂಥದ್ದು ಇದೆ. ಅವರು ಜವಾಬ್ದಾರಿ ಇರೋ ವ್ಯಕ್ತಿಯಾಗಿ ಬದಲಾಗಬೇಕು, ಕೆಲ್ಸದ ಕಡೆ ಗಮನ ಕೊಡ್ಬೇಕು ಅನ್ಕೊಂಡಿದ್ದಾರೆ. ಜೊತೆಗೆ ಪ್ರೀತಿ ವಿಚಾರದಲ್ಲೂ ಕೂಡ ಅವರಿಗೆ ಹೆಚ್ಚಿನ ಕ್ಲಾರಿಟಿ ಇದೆ. ಸದ್ಯಕ್ಕೆ ಇದಿಷ್ಟು ನಿಮ್ಮ ಪಾರ್ಟ್ನರ್ ಬಗ್ಗೆ ಬಂದಿರುವಂತ ಮಾಹಿತಿ. ಇಷ್ಟ ಆಯ್ತು ಅಂತ ಅನ್ಕೊಳ್ತೀನಿ. ಇಷ್ಟ ಆದ್ರೆ ಟೇಕ್ ಕೇರ್, ಬಾಯ್, ನಮಸ್ತೆ.